ಸೊ ಹಿರಿಯ ನಟರು, ಹಾಸ್ಯ ನಟರು, ಹಾಗೆ ರಂಗಭೂಮಿ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು ಎಲ್ಲ ಕ್ಷೇತ್ರದಲ್ಲೂ ಕೂಡ ಕೆಲಸವನ್ನು ಮಾಡಿ ಇವತ್ತು ಅನಾರೋಗ್ಯದಿಂದ ವಿಧಿವಶರಾಗಿದ್ದಾರೆ. ಸರಿಗಮ ವಿಜಿ ಅಂತಲೇ ಇವರು ಫೇಮಸ್. ಸೊ ಅವರನ್ನು ಅಗಲಿದ್ದೀವಿ ನಾವೆಲ್ಲರೂ ಕೂಡ. ಇವತ್ತು ಅವರ ಅತ್ಯಾಪ್ತರಾದಂತಹ ವಿಶ್ವನಾಥ್ ಅವರು ನನ್ನ ಜೊತೆಗಿದ್ದಾರೆ. ಅವರ ಹಿಂದಿನ ಕ್ಷಣಗಳನ್ನು, ಅವರ ಸಿನಿಮಾಗಳ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದಾರೆ, ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಜೊತೆಗಿದ್ದಾರೆ. ಹಾಗೆ ಅವರ ಆರೋಗ್ಯ ಏನಾಗಿತ್ತು ಎಲ್ಲವನ್ನೂ ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಅವರ ಅತ್ಯಾಪ್ತರು ನೀವು, ಅಂದರೆ ಅವರು ರಂಗಭೂಮಿಗೆ ಎಂಟರ್ ಆದಾಗಿಂದ, ಅಂದರೆ ಒಂದು 15 ವರ್ಷದಿಂದನೂ ಕೂಡ ನೀವು ಜೊತೆಲಿದ್ದೀರಿ ಅನ್ನುವಂತಹ ಮಾಹಿತಿ ಇದೆ. 50 ವರ್ಷದಿಂದನೂ ಕೂಡ ಜೊತೆಲಿದ್ದೀರಿ. ಸೊ ಅವರ ಹಿನ್ನೆಲೆಯನ್ನು, ಅಂದರೆ ಅವರ ಓವರಾಲ್ ಈ ಜರ್ನಿಯನ್ನು, ಬಿಕಾಸ್ ರಂಗಭೂಮಿಯಿಂದ ಬಂದಂಥವ್ರು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕೆಲಸವನ್ನು ಮಾಡಿದ್ದಾರೆ, ಹೇಳ್ತಾ ಹೋಗೋದಾದರೆ. ಹಾಂ ಮೇಡಮ್, ಆ್ಯಕ್ಚುಲಿ ಸುಮಾರು ಅವರ ಸ್ನೇಹ 50 ವರ್ಷದ್ದು. ಸೊ ಅವ್ರಿಗೂ ಆಗಷ್ಟೇ ರಂಗಭೂಮಿನಲ್ಲಿ ಎಂಟ್ರಿ ತಗೊಳ್ತಾಯಿದ್ರು. ಸೊ 1978 ಅಂತ ಅಂದ್ಕೊಳ್ತೀನಿ, 78ರಲ್ಲಿ ಒಂದು ನಾಟಕನ ಆಡಿದರು, ಸಂಸಾರದಲ್ಲಿ ಸರಿಗಮ ಅಂತ. ಅದು ನಿರೀಕ್ಷೆಗೆ ಮೀರಿ ಅತ್ಯಂತ ಜನಪ್ರಿಯವಾಯಿತು. ಆ ಜನಪ್ರಿಯವಾದಾಗ ಈ ನಾಟಕವನ್ನೇ ನಾವು ಯಾಕೆ ಒಂದು ದೊಡ್ಡದಾಗಿ ಬೆಳೆಸಿ ಒಂದು ತಂಡ ಕಟ್ಟಬಾರ್ದು ಅಂತ ಅನಿಸಿದಾಗ, ಸೊ ನಾವು ನಮ್ಮ ಎಲ್ಲ ಸ್ನೇಹಿತರು ಸೇರಿ ಯಶಸ್ವಿ ಅಂತ ಒಂದು ಹವ್ಯಾಸಿ ನಾಟಕ ರಂಗವನ್ನು ತಂಡವನ್ನು ಕಟ್ಕೊಂಡ್ವಿ. ಸೊ ಇವತ್ತಿನ ದಿವಸ 1500ಕ್ಕೂ ಹೆಚ್ಚು ನಾಟಕಗಳನ್ನ ಇದುವರೆಗೂ ಪ್ರದರ್ಶನ ಆಗಿರುವಂಥ ಕರ್ನಾಟಕ ರಾಜ್ಯದ ಏಕೈಕ ಹವ್ಯಾಸಿ ತಂಡ ನಮ್ಮ ಸಂಸಾರದಲ್ಲಿ ಸರಿಗಮದ ಯಶಸ್ವಿ ತಂಡ. ಅದರ ರೂವಾರಿಯಾಗಿ ಅವರ ಹೆಸರು, ಮೂಲ ಹೆಸರು ಆರ್ ವಿಜಯಕುಮಾರ್ ಅಂತ. ಈ ನಾಟಕ ಯಶಸ್ವಿ ಆಗಿದ್ದರಿಂದ ಅವರು ಸರಿಗಮ ಅನ್ನೋ ಹೆಸರನ್ನ ತಮ್ಮ ಜೊತೆಯಲ್ಲಿಟ್ಕೊಂಡು, ಸೊ ಹಾಗೆಯೇ ಸರಿಗಮ ವಿಜಯಾಗಿ ರೂಪುಗೊಂಡರು. ಈ ರೂಪುಗೊಂಡಿದ್ರೆ ಹಿಂದೆ ಅವರ ವ್ಯಕ್ತಿತ್ವ, ಅವ್ರದ್ದು ತುಂಬ ಸಂಭಾವಿತ ವ್ಯಕ್ತಿತ್ವ, ಸುಸಂಸ್ಕೃತ, ಆಮೇಲೆ ವೆರಿ ಹೆಲ್ಪ್ಫುಲ್. 4 ಜನ ಕಷ್ಟದಲ್ಲಿದ್ದಾರೆ ಅಂದರೆ ಔಟ್ ಆ್ಯಂಡ್ ಔಟ್ ಸಹಾಯ ಮಾಡುವಂಥ ವ್ಯಕ್ತಿ. ಈ ನಾಟಕವನ್ನು ಅವರು ಕೇವಲ ಹಣ ಮಾಡೋದಕ್ಕೆ, ಕೀರ್ತಿ ಮಾಡೋದಕ್ಕೆ, ಹೆಸರು ಮಾಡೋದಕ್ಕೆ ಮಾಡಲಿಲ್ಲ. ನಾಟಕದಲ್ಲಿ ಅರ್ಧಕ್ಕರ್ಧ ನಾಟಕಗಳನ್ನ ಕರ್ನಾಟಕ ರಾಜ್ಯದ ಬೀದರಿಂದ ಚಾಮರಾಜನಗರದವರೆಗಿನ ಎಲ್ಲ ಜಿಲ್ಲೆಗಳಲ್ಲಿ ಧರ್ಮಾರ್ಥ ನಾಟಕಗಳನ್ನ ಪ್ರದರ್ಶನ ಮಾಡಿ ವೃದ್ಧಾಶ್ರಮಗಳಿಗೆ, ಅನಾಥಾಶ್ರಮಗಳಿಗೆ, ಬಡ ಮಕ್ಕಳಿಗೆ ಎಲ್ಲರಿಗೂ ತುಂಬ ಅಖಂಡವಾಗಿ ಅವರು ಕಳೆದ 50-55 ವರ್ಷಗಳಲ್ಲಿ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಇಷ್ಟೆಲ್ಲ ಬಂದರೂ ಅವ್ರ ಬಗ್ಗೆ ಈ ವಿಷಯಗಳು ಯಾರಿಗೂ ಗೊತ್ತಿಲ್ಲ. ಕಾರಣ ಅವರು ಅದನ್ನು ತುಂಬ ಸಹಜವಾಗಿ ಉಸಿರಾಡೋ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹೊರತು, ಸೊ ನನಗೆ ಇದರಿಂದ ಒಳ್ಳೆಯದಾಗಬೇಕು ಅನ್ನೋಂಥ ನಿರೀಕ್ಷೆ ಅವ್ರಿಗೆ ಯಾವತ್ತೂ ಇರಲಿಲ್ಲ. ಹೀಗಾಗಿ ಭಾಳ ದೊಡ್ಡ ಕಲಾವಿದರಾಗಿ ಬೆಳೆದರು. ಇದು 1970-80ರ ದಶಕದಲ್ಲಿ ವ್ಯಕ್ತಿತ್ವ ಅವ್ರದ್ದು ರೂಪುಗೊಂಡಿದ್ದು. ಸೊ ಅವು ಈ ಕಡೆ ನಾಟಕ ರಂಗದಲ್ಲಿ, ಆ ಕಡೆ ಸಿನಿಮಾ ರಂಗದಲ್ಲಿ, ಮತ್ತು ಈಗ ದೂರದರ್ಶನದ ಸೀರಿಯಲ್, ಅಲ್ಲಿ 3 ಆಯಾಮಗಳಲ್ಲಿ ಸಮಾನವಾದ ಸಾಮರ್ಥ್ಯ, ಸಮಾನವಾದ ಪ್ರಭುತ್ವ ಇಟ್ಟುಕೊಂಡು ಭಾಳ ದೊಡ್ಡ ದಾಖಲೆಯನ್ನು ಮೆರೆದವರು ಸರಿಗಮ ವಿಜಿಯವರು. ಅದು ಈ ತಲೆಮಾರಿಗೆ, ಈ ಪೀಳಿಗೆಯ ಕಲಾವಿದರುಗಳಿಗೆ ಗೊತ್ತಿಲ್ಲ. ಸೊ ಹೀಗಾಗಿ ಇದೊಂದು ಹೀಗೆ 3 ರಂಗದಲ್ಲಿ ಸಮಾನವಾದ ಪ್ರಭುತ್ವ ಇರುವಂಥವ್ರು ತುಂಬ ಅಪರೂಪ. ಯಾಕೆಂದರೆ ದೇ ಆರ್ 3 ಡಿಫ್ರೆಂಟ್ ಫೀಲ್ಡ್ಸ್ ಬೈ ಇಟ್ ಸೆಲ್ಫ್. ಸೊ ಇವರು ಎಲ್ಲಿ ಕೆಲಸ ಮಾಡಿದ್ರೆ ಆ ವಾತಾವರಣಕ್ಕೆ ಸಂಪೂರ್ಣವಾಗಿ ಒಗ್ಗಿಕೊಂಡು ಅದರಲ್ಲಿ ಇನ್ವಾಲ್ವ್ ಆಗಿಬಿಡ್ತಾಯಿದ್ರು. ಸೊ ಹೀಗಾಗಿ ಅವರು ಮಾಡಿರುವಂಥ ಕಲಾ ಸೇವೆಗೆ ಸರಿಗಮ ವಿಜಯವರೇ ಸಾಟಿ. ಸರ್, ನೀವು ಹೇಳ್ತಾ ಇದ್ರಿ ಅವರು ದುಡ್ಡು ಮಾಡೋಕ್ಕೋಸ್ಕರ ನಾಟಕಗಳನ್ನು ಮಾಡ್ತಾ ಇರಲಿಲ್ಲ, ಸಾಕಷ್ಟು ಜನಕ್ಕೆ ಸಹಾಯ ಮಾಡ್ತಾಯಿದ್ರು ಅಂತೇಳ್ಬಿಟ್ಟು. 1200 ನಾಟಕಗಳು ಅಂತ ಮಾಡಿದಾಗ 800 ನಾಟಕಗಳ ಒಂದು ಸಂಭಾವನೆಯನ್ನು ಅವರು ದಾನವನ್ನೇ ಮಾಡಿದ್ರು ಅನ್ನುವಂತಹ ಮಾಹಿತಿ ಇದೆ. ನಿಮಗದ್ರ ಬಗ್ಗೆ ಗಮನಕ್ಕಿದೆ ಅಂತ ಭಾವಿಸ್ತೀನಿ. ಆ ಬಗ್ಗೆ ಹೇಳೋದಾದರೆ. ಹೌದು ಮೇಡಮ್, ಅವ್ರ ಪ್ರಾರಂಭದಿಂದಲೂ ಅವ್ರಿಗಿದ್ದ ಒಂದು ಸಹಜ ಸದ್ಗುಣ ಅಂತಂದರೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು. ಇಲ್ಲಿ ಕಷ್ಟದಲ್ಲಿರೋರು ಅಂತಂದರೆ ಹಾಗೆ ನೋಡಿದ್ರೆ, ನಾನು ಕರ್ನಾಟಕದಲ್ಲಿ ಕಲಾವಿದರುಗಳಿಗೆ ಎಷ್ಟು ಸಹಾಯ ಮಾಡಿದ್ದಾರೆ ಬಡ ಕಲಾವಿದರುಗಳಿಗೆ ಅಂದರೆ ನಾನೊಂದು ದೊಡ್ಡ ಪಟ್ಟಿಯನ್ನೇ ಕೊಡ್ಬೋದು. ಆದರೆ ಎಲ್ಲೂ ಅವರು ಹೇಳ್ಕೊಂಡವರೇ ಅಲ್ಲ. ಆಮೇಲೆ ನಾನು ಹಾಗೆ ದಾನ ಧರ್ಮ ಪರೋಪಕಾರ ಮಾಡೋ ಮೂಲಕ ಏನೋ ದೊಡ್ಡ ಕೆಲಸ ಮಾಡ್ತಾಯಿದ್ದೀನಿ ಅನ್ನುವಂಥ ಯಾವುದೇ ಒಂದು ಭಾವನೆ ಅವರ ಮನಸ್ಸಿನಲ್ಲಿ ಇರಲಿಲ್ಲ. ಅದು ಸಹಜವಾಗಿ ಇತ್ತು. ಸೊ ಹೀಗಾಗಿ ಅವರು ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಬಂದರೆ ಡೈರೆಕ್ಟರ್ಸ್ಗೆ ಕಂಪ್ಲೀಟ್ ಆಕ್ಯುಪೈ ಮಾಡ್ಕೊಂಡ್ಬಿಡ್ತಾಯಿದ್ರು. ಒಂದೊಂದು ನಾಟಕದಲ್ಲಿ ಹೋದರೆ ಕಂಪ್ಲೀಟ್ ನಾಟಕವನ್ನೇ ತಮ್ಮ ಕೈಯಿಂದ ತೊಗೊಳ್ಳೋರು. ಒಂದು ಸೀರಿಯಲ್ ಪ್ರೊಡಕ್ಷನ್ ಅಂತಂದರೆ ಕಂಪ್ಲೀಟ್ ಪ್ರೊಡಕ್ಷನ್ನು. ಅವ್ರಿಗೆ ಈ 3 ಆಯಾಮಗಳಲ್ಲಿ ಇಂಥ ಕೆಲಸ ಗೊತ್ತಿಲ್ಲ ಅನ್ನೋದಿರಲಿಲ್ಲ. ಅಷ್ಟು ಇನ್ವಾಲ್ವ್ ಆಗ್ತಾಯಿದ್ರು, ಅಷ್ಟು ವಿನಯವಂತ. ನಾನೊಬ್ಬ ದೊಡ್ಡ ಕಲಾವಿದ ಅನ್ನುವಂಥ ಅಹಂಕಾರ ಅವರಲ್ಲಿ ಯಾವತ್ತೂ ಬಂದಿರಲಿಲ್ಲ. ಸೊ ಹೀಗಾಗಿ ಇವತ್ತಿನ ಈ ಮುಂದಿನ ಪೀಳಿಗೆಗೆ ಸರಿಗಮ ವಿಜಿಯವರು ಖಂಡಿತವಾಗಿಯೂ ಭಾಳ ದೊಡ್ಡ ಮಾದರಿಯಾಗಿ, ಆದರ್ಶವಾಗಿ ನಿಲ್ತಾರೆ ಅನ್ನೋದು ಸತ್ಯವಾದ ಮಾತು.
ಒಡನಾಟ ಬಂದ್ಬಿಟ್ಟು ದರ್ಶನ್ ಅವರವರ ಫ್ಯಾಮಿಲಿ ಜೊತೆಗಾಗಿರ್ಬೋದು, ಪ್ರಭಾಕರ್ ಅವರ ಫ್ಯಾಮಿಲಿ ಜೊತೆಗಾಗಿರ್ಬೋದು ಸಾಕಷ್ಟು ಇತ್ತು. ಬಿಕಾಸ್ ಪ್ರಭಾಕರ್ ಅವರ ಸಿನಿಮಾಗಳಲ್ಲಿ ಸಾಕಷ್ಟು ಕಾಣಿಸ್ಕೊಳ್ತಾ ಇದ್ರು ಅವರು. ಸೊ ಅವರ ಒಡನಾಟದ ಬಗ್ಗೆ ಹೇಳೋದಾದರೆ ಮೇಡಮ್ ಹಾಗೆ ನೋಡಿದ್ರೆ ಅವರು ರಾಜ್ಕುಮಾರ್ ಕುಟುಂಬಕ್ಕೆ ತುಂಬ ಆಪ್ತರಾಗಿದ್ದರು. ರಾಜ್ಕುಮಾರ್ ಅವ್ರಿಗೆ, ಪಾರ್ವತಮ್ಮನವ್ರಿಗೆ, ಪುನೀತು, ಶಿವಣ್ಣವ್ರಿಗೆ, ಅವ್ರಿಗೆಲ್ರಿಗೂ ಪರಮಾಪ್ತರು. ರಾಜ್ಕುಮಾರ್ ಅವ್ರನ್ನ ಮೂರು ಸಾರಿ ನಾಟಕಕ್ಕೆ ಬಂದು ನಾಟಕ ನೋಡಿ ಬಾಯಿ ತುಂಬ ನಕ್ಕಿದ್ದಾರೆ. ಅದೇ ರೀತಿ ದರ್ಶನ್ ಅವ್ರಿಗಾಗ್ಬೋದು, ಅದು ಪ್ರಭಾಕರ್ ಅವ್ರಿಗಾಗ್ಬೋದು. ಪ್ರಭಾಕರ್ ಅವ್ರಿಗೆ ತುಂಬ ಸಾಮೀಪ್ಯ ಜಾಸ್ತಿ ಇತ್ತು. ಕಾರಣ ಏನು ಅಂದರೆ ಪ್ರಭಾಕರ್ ಅವ್ರ ಜೊತೆಲಿ ಕಂಟಿನ್ಯೂಸ್ ಆಗಿ 5-6 ಸಿನಿಮಾ ಒಟ್ಟಿಗೆ ಮಾಡಿದರು. ಇಲ್ಲಿ ಆ ಪ್ರಭಾಕರ್ ಅವ್ರ ಮನಸ್ಥಿತಿಗೆ ಬೇರೆಯವರು ಹೊಂದ್ಕೊಳ್ಳೋದು ತುಂಬ ಕಷ್ಟ ಆಗ್ತಾಯಿತ್ತು. ಬಟ್ ಇವರು ಆ ಥರ ಸ್ವಭಾವ ಅಲ್ವಲ್ಲ, ಯಾರು ಹೇಗಿದ್ದರೆ ಆ ಶೇಪ್ಗೆ ಅಕಾಮ್ಡೇಟ್ ಆಗುವಂಥ ಒಂದು ಫ್ಲೆಕ್ಸಿಬಿಲಿಟಿ ಇದ್ದಿದ್ದರಿಂದ ತುಂಬ ಪ್ರಭಾಕರನು ಕೇವಲ ರೀಸನ್ ಅಷ್ಟೇ. ಅವರು ಯಾರ ಜೊತೆಲೇ ಮೂವ್ ಮಾಡಿದ್ರು ಅರ್ಧ ಗಂಟೆಗೆ ಮನೆಯವರೇ ಆಗಿಬಿಡ್ತಾಯಿದ್ರು. ಅದೊಂದು ದೊಡ್ಡ ಕ್ಯಾರೆಕ್ಟರು ಸರಿಗಮ ವಿಚಾರಗಳಿತ್ತು. ಸೊ ಹೀಗಾಗಿ ಇವತ್ತು ನಾವು ಗೊತ್ತಿರೋರು ಏನು ಮಾತಾಡ್ತಾ ಇದ್ದೀವಿ, ನಾವೆಷ್ಟು ದುಃಖ ಪಡ್ತಾ ಇದ್ದೀವಿ, ಗೊತ್ತಿಲ್ಲದೆ ಇರೋರು ಇಡೀ ಕರ್ನಾಟಕದಲ್ಲಿ ಲಕ್ಷಾಂತರ ಜನ ಇದ್ದಾರೆ. ಆ ಎಲ್ಲರೂ ದುಃಖ ಪಡ್ತಾ ಇರ್ತಾರೆ. ಯಾಕೆಂದರೆ ವಿಜಯ್ ಮೂಡಿಸಿರುವಂಥ ಛಾಪು ಅಂಥದ್ದು. ಆ ಕಳೆದ ಒಂದು 7-8 ವರ್ಷಗಳಲ್ಲಿ ಅವರು ಈ ರಂಗದಿಂದ ಕಾರಣಾಂತರಗಳಿಂದ, ಅಂದರೆ ಒಂದು ಶೂಟಿಂಗ್ ಟೈಮ್ನಲ್ಲಿ ಅಪಘಾತ ಆಗಿ ಕಾಲು ಹೆಚ್ಚು ಕಡಿಮೆ ಆಗಿ ಅವರು ಮನೆ ಸೇರಬೇಕಾದ ಪರಿಸ್ಥಿತಿ ಬಂದಾಗ ದೂರ ಆದರು. ಅಷ್ಟು ಬಿಟ್ಟರೆ ಅವರು ಎವ್ರಿ ಡೇ ಪ್ರತಿಯೊಬ್ಬರಿಗೂ ಅವರು ಮನೆ ಮಗನೇ ಆಗಿದ್ದರು. ಆಮೇಲೆ ಅಜಾತ ಶತ್ರು, ಅವ್ರು ಯಾರು ಶತ್ರುಗಳೇ ಇರಲಿಲ್ಲ. ಇನ್ನು ಆರೋಗ್ಯದ ವಿಚಾರ ಅಂತ ಬಂದಾಗ ಕಫದಿಂದಾಗಿ ಸಾಕಷ್ಟು ಬಳಲ್ತಾ ಇದ್ರು ಅಂತ ಹೇಳ್ಬಿಟ್ಟು ಒಂದು ಇದೆ. ಅದಾದ ನಂತರ ಅದು ಟ್ರೀಟ್ಮೆಂಟ್ ಅಂತ ಕೊಟ್ಟಾಗ ವಾಟರ್ ಆಗಿ ಕನ್ವರ್ಟ್ ಆಗಿ ಬಾಡಿ ಫುಲ್ ಆವರಿಸ್ಕೊಳ್ತು. ಮೊಬಲೈಸೇಷನ್ ಮಾಡಿದ್ರು, ಆದರೂ ಕೂಡ ಸ್ಪಂದಿಸಲಿಲ್ಲ ಅನ್ನುವಂತಹ ಮಾಹಿತಿ ಇದೆ. ಸೊ ಆರೋಗ್ಯ ಹದಗೆಟ್ಟಿದ್ದು ಯಾವಾಗ? ಬಿಕಾಸ್ ವಾಪಸ್ ಬರ್ತಾರೆ ಎಲ್ಲ ಚೇತರಿಕೆ ಮಾಡಿಕೊಂಡು, ಹೊಸ ವರ್ಷದ ಟೈಮಲ್ಲೆಲ್ಲ ಹಾಡಿ ಕುಣಿದು ಕುಪ್ಪಳಿಸಿ ಚರ್ಚ್ಗೆ ಹೋಗಿ ಪ್ರಾರ್ಥನೆ ಮಾಡಿ ಬಂದಿರುವಂಥವ್ರು ಈಗ ಸಡನ್ನಾಗಿ ಸುದ್ದಿ ಕೇಳಿ ಶಾಕ್ ಆಯಿತು. ಅವ್ರ ಆರೋಗ್ಯದ ಬಗ್ಗೆ ಅವ್ರಿಗೆ ಯಾವುದೇ ಕಂಪ್ಲೇಂಟ್ ಇರಲಿಲ್ಲ ಮೇಡಮ್. ಆ್ಯಕ್ಚುಲಿ ಲಂಗ್ಸಲ್ಲಿ ನೀರು ತುಂಬಿಕೊಂಡು ಸ್ವಲ್ಪ ಒಳಗಡೆ ಒಂದು ಸ್ವಲ್ಪ ಊತ ಬಂತು. ಸೊ ಆ ರೀಸನ್ನಿಂದ ಅವರು ಆಸ್ಪತ್ರೆಗೆ ಅಡ್ಮಿಟ್ ಆದರು. ಅದು ಕಿಡ್ನಿಗೆ ಎಫೆಕ್ಟ್ ಆಗಿ ಕಿಡ್ನಿಯಿಂದ ಅಲ್ಲಿ ಮತ್ತೆ ಡಯಾಲಿಸಿಸ್ ಪ್ರಾರಂಭವಾಗಿ ಸೊ ಇಲ್ಲಿಗೆ ಎಂಡ್ ಆಯಿತು ಮೇಡಮ್. ಅಷ್ಟು ಬಿಟ್ಟು ಜನರಲಿ ಹಿ ವಾಸ್ ಅ ವೆರಿ ಹೆಲ್ತಿ ಪರ್ಸನ್. ಆರೋಗ್ಯದ ಬಗ್ಗೆ ಯಾವುದೇ ಕಂಪ್ಲೇಂಟ್ ಇರಲಿಲ್ಲ. ಆಮೇಲೆ ಆರೋಗ್ಯದ ಬಗ್ಗೆ ಹೆಚ್ಚು ಕಡಿಮೆ ಇರಲಿಲ್ಲ, ಇದ್ರೂ ಅವರು ಇದನ್ನೆಲ್ಲ ಮೆಟ್ಟಿ ನಿಲ್ಲುವಂಥ ವ್ಯಕ್ತಿ. ಸೊ ಭಾಳ ಸಾಹಸಿ ಅವರು, ಅದರಲ್ಲೇನು ಮಾತು. ಇನ್ನು ನಾಳೆ ಅಂತಿಮ ದರ್ಶನಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡಿಕೊಡಲಾಗಿದೆ ಮತ್ತು ಇವತ್ತಿನ ಟೈಮಿಂಗ್ಸ್ ಎಲ್ಲದನ್ನು ಕೂಡ ಹೇಳ್ತಾ ಹೋಗೋದಾದರೆ? ಮೇಡಮ್ ಇವತ್ತು ಮನೆಯಲ್ಲಿ ಇವತ್ತು ರಾತ್ರಿಯೆಲ್ಲ ಇಲ್ಲೇ ಇರುತ್ತೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಇಲ್ಲಿಂದ ಬಾಡಿನ ತಗೊಂಡು ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ನವರು, ರವೀಂದ್ರ ಕಲಾಕ್ಷಿ ಇವರು ನಾಟಕ ರಂಗಕ್ಕೆ, ಸಿನಿಮಾ ರಂಗಕ್ಕೆ ಅಪರಿಮಿತ ಸೇವೆ ಸಲ್ಲಿಸಿರೋದ್ರಿಂದ ಅದಕ್ಕೆ ಸಾಂಕೇತಿಕವಾಗಿ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಅಲ್ಲಿ 1 ಅವರು ದರ್ಶನಕ್ಕೆ ಇಡಲೇಬೇಕು ಅಂತ ಆಗ್ರಹ ವ್ಯಕ್ತಪಡಿಸಿರೋದ್ರಿಂದ ಇಲ್ಲಿಂದ ಅಲ್ಲಿಗೆ 1 ಅವರ್ ಇರುತ್ತೆ, 10 ಗಂಟೆಯಿಂದ 11 ಗಂಟೆವರೆಗೂ. ಆಮೇಲೆ ಅಲ್ಲಿಂದ TR ಮಿಲ್ಲಲ್ಲಿ ಇರುವಂಥ ಸ್ಮಶಾನದಲ್ಲಿ ಅಲ್ಲಿ ಬರ್ನ್ ಮಾಡ್ತಾರೆ. ಸೊ ಅಲ್ಲಿ ಸೌದೆ ಹಾಕಿ ಸುಡೋದು ಸದ್ಯಕ್ಕೆ ಬೆಂಗಳೂರಿನಲ್ಲಿ TR ಮಿಲ್ ಸ್ಮಶಾನದಲ್ಲಿ ಮಾತ್ರ. ಸೊ ಅಲ್ಲಿ ಬಹುಶಃ ನಾಳೆ ಇಷ್ಟೊತ್ತಿಗೆ ಕ್ರಿಮೇಷನ್ ಆಗುತ್ತೆ. ಸಾಕಷ್ಟು ಮಾಹಿತಿಗಳನ್ನು ಹಂಚಿಕೊಂಡ್ರಿ. ಅವರ ಅತ್ಯಾಪ್ತರಾಗಿ ಅವ್ರ ಬಗ್ಗೆ ತಿಳಿದೇ ಇರುವಂತಹ ಕೆಲವು ವಿಚಾರಗಳನ್ನು ಹೇಳೋದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಮೂಲಕ ಆ್ಯಕ್ಚುಲಿ ಐ ಥಿಂಕ್ ಕರ್ನಾಟಕ ರಾಜ್ಯದ ಉದ್ದಗಲಕ್ಕೆ ಹರಡಿರುವಂಥ ಲಕ್ಷಾಂತರ ಅಭಿಮಾನಿಗಳ ಧ್ವನಿಯನ್ನು ನಾನು ಪ್ರತಿನಿಧಿಸ್ತಾ ಇದ್ದೀನಿ ಅನ್ನುವಂಥ ಒಂದು ಧನ್ಯತೆ ನನ್ನಲ್ಲಿದೆ. ಈ ಅವಕಾಶ ಕೊಟ್ಟ ನಿಮಗೆ ನಾನು ಚಿರಋಣಿಯಾಗಿದ್ದೀನಿ ಮೇಡಮ್. ಇದಿಷ್ಟು ಸರಿಗಮ ವಿಜಯ್ ಅವರ ಅತ್ಯಾಪ್ತರಾದಂತಹ ವಿಶ್ವನಾಥ್ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.